ನಮಗೆ ನಾವು ಈಗ ಎಗ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಎಗ್ ಮತ್ತೆ 3 ಡಿಫರೆಂಟ್ ಕೈಂಡ್ ಆಫ್ ವಾಟರ್ ಇದಾವೆ ಆಯ್ತಾ. ಅದರಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಆಯ್ತಾ. ಒಂದು ಪ್ಲೇನ್ ವಾಟರ್, ಇದಕ್ಕೆ ನಾನು ಸಾಲ್ಟ್ ಆಡ್ ಮಾಡ್ತೀನಿ, ಇದಕ್ಕೆ ಶುಗರ್ ಆಡ್ ಮಾಡ್ತೀನಿ, ಅಂದ್ರೆ ಇದಕ್ಕೆ ಉಪ್ಪು, ಇದಕ್ಕೆ ಸಕ್ಕರೆ ಆಡ್ ಮಾಡ್ತೀನಿ. ಇದು ಪ್ಲೇನ್ ವಾಟರ್, ಇದಕ್ಕೆ ಉಪ್ಪು ಹಾಕೋಣ ಆಯ್ತಾ. ಉಪ್ಪು ನೀರಲ್ಲಿ ಮೊಟ್ಟೆ ಎಷ್ಟು ತನಕ ಇರುತ್ತೆ, ತೇಲುತ್ತಾ ಮುಳುಗುತ್ತಾ ಅಂತ ಚೆಕ್ ಮಾಡೋಣ ಆಯ್ತಾ. ನೋಡಿ ಇದಕ್ಕೆ ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕ್ತಾ ಇದೀನಿ. ಉಪ್ಪು ಹಾಕಿ ಅದಕ್ಕೆ ಬೀಳೋಣ. ಇದಕ್ಕೆ ಸಕ್ಕರೆ ಹಾಕ್ತೀನಿ, ಇದಕ್ಕೆ ಉಪ್ಪು ಹಾಕಿದ್ದೀನಾ, ಇದಕ್ಕೆ ಸಕ್ಕರೆ ಹಾಕ್ತೀನಿ ಆಯ್ತಾ. ಅದಕ್ಕೆ ಏನಿಲ್ಲ, ಅದಕ್ಕೆ ಹಂಗೆ ಬಿಡೋದು. ಹಂಗೆ ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಣ. ಯಾವ ನೀರಲ್ಲಿ ಜಾಸ್ತಿ ಎಗ್ಗು ತೇಲುತ್ತೆ ಮುಳುಗುತ್ತೆ ಅಂತ ಚೆಕ್ ಮಾಡೋಣ. ಉಪ್ಪು ನೀರು, ಸಾಲ್ಟ್ ವಾಟರ್ ಕಲ್ತಾ ಇರಲಿಲ್ಲ, ಇದು ಪ್ಲೇನ್ ವಾಟರ್, ಇದು ಸಾಲ್ಟ್ ವಾಟರ್, ಶುಗರ್ ವಾಟರ್, ಉಪ್ಪು ನೀರು, ಇದು ಸಕ್ಕರೆ ನೀರು ಆಯ್ತಾ. ಕರ್ಗಿದೆ. ಈಗ ಮೊಟ್ಟೆ ಹಾಕೋಣ ಮೂರಕ್ಕೂ. ಇದು ಪ್ಲೇನ್ ವಾಟರ್ಗೆ ಒಂದು ಮೊಟ್ಟೆ ಹಾಕ್ತಾ ಇದೀನಿ, ನೋಡೋಣ ಇದು ತೇಲುತ್ತಾ ಮುಳುಗುತ್ತಾ ನೋಡೋಣ. ಈಗ ಇದು ಸಾಲ್ಟ್ ವಾಟರ್ಗೆ ತೇಲುತ್ತಾ ಮುಳುಗುತ್ತಾ ಮೊಟ್ಟೆ ನೋಡೋಣ ಆಯ್ತಾ. ನೋಡು ತೇಲ್ತಾನೆ ಇದೆ. ಈಗ ಶುಗರ್ ವಾಟರ್ಗೆ ಮೊಟ್ಟೆ ಹಾಕ್ದೆ, ಇದು ನೋಡು, ಇದು ಪ್ಲೇನ್ ವಾಟರ್ ನೋಡಿ ಇನ್ನೂ ತೇಲ್ತಾ ಇದೆ. ಇಲ್ಲಿ ಪ್ಲೇನ್ ವಾಟರ್ ಅಲ್ಲಿ ಮೊಟ್ಟೆ ತಳ್ಳದಲ್ಲಿ ಕೂತಿದೆ. ಸೊ ಉಪ್ಪು ನೀರಲ್ಲಿ ಮೊಟ್ಟೆ ತೇಲ್ತಿದೆ. ಉಪ್ಪು ನೀರಲ್ಲಿ ಮೊಟ್ಟೆ ಮುಳುಗಲ್ಲ, ತೇಲುತ್ತೆ. ಯಾಕಂದ್ರೆ ಉಪ್ಪು ನೀರನ್ನ ಭಾರ ಮಾಡಿಸುತ್ತೆ, ಡೆನ್ಸ್ ಜಾಸ್ತಿ ಕ್ರಿಯೇಟ್ ಮಾಡಿಸುತ್ತೆ, ಥಿಕ್ನೆಸ್ ಜಾಸ್ತಿ ಮಾಡುತ್ತೆ ಉಪ್ಪು ನೀರನ್ನ. ಸೊ ಅದಕ್ಕೆ ಉಪ್ಪು ನೀರಲ್ಲಿ ಮೊಟ್ಟೆ ಮುಳುಗಲ್ಲ. ಶುಗರ್ ನೀರಲ್ಲಿ ಅಂದ್ರೆ ಸಕ್ಕರೆ ನೀರಲ್ಲಿ ಮೊಟ್ಟೆ ನೋಡು ಅಲ್ಲಿ ಕೆಳಗಡೆ ಕೂತಿದೆ ನಿಂತಿದೆ, ಫುಲ್ ಮುಳುಗಿಲ್ಲ. ಸೊ ಅದು ಶುಗರ್ ವಾಟರ್ ಕಂಪೇರ್ ಟು ಸಾಲ್ಟ್ ವಾಟರ್ಗೆ ಕಡಿಮೆ ಭಾರ ಮಾಡಿಸುತ್ತೆ ಆಯ್ತಾ, ಕಡಿಮೆ ಥಿಕ್ನೆಸ್ ಆಯ್ತಾ. ಅದು ಪ್ಲೇನ್ ವಾಟರ್ ನೋಡು ಪೂರ ಮುಳುಗಿದೆ. ಗೊತ್ತಾಯ್ತು ಡಿಫ್ರೆನ್ಸ್? ಚೆನ್ನಾಗಿದೆ ಎಕ್ಸ್ಪೆರಿಮೆಂಟ್. ಅದರಲ್ಲಿ ಒಂದು ಮುಳುಗಿದೆ, ಇನ್ನೊಂದು ತೇಲ್ತಿದೆ, ಇನ್ನೊಂದು ಸ್ವಲ್ಪ ತೇಲ್ತಾ ಇದೆ. ಚೆನ್ನಾಗಿದೆಯಲ್ಲ ಎಕ್ಸ್ಪೆರಿಮೆಂಟ್.